ಈ ಹಿಂದೆ ಸ್ನೇಹಕ್ಕೆ ಅದರದ್ದೇ ಆದಂತಹ ಸಾಕಷ್ಟು ಮೌಲ್ಯ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹ ಅಂತ ಅಂದ್ರೆ ಟೈಮ್ ಪಾಸ್ ತರ ಆಗಿದೆ. ಯಾವ ಸ್ನೇಹಿತನ ಬಳಿ ಹಣ ಆಸ್ತಿ ಐಶ್ವರ್ಯ ಇರುತ್ತೋ ಆತನನ್ನ ಅವನ ಸ್ನೇಹಿತನೇ ಮುಗಿಸುವ ಕಾಲ ಇದಾಗಿದೆ, ಅಥವಾ ಹಲ್ಲೆ ಮಾಡುವ ಕಾಲ ಇದಾಗಿದೆ. ಇವತ್ತಿನ ಈ ಒಂದು ಕೇಸ್ನಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಅಂದ್ರೆ ನೀವು ನಂಬಲೇಬೇಕು. ಈ ಒಂದು ಕೇಸ್ ನಡೆದಿರೋದು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಏನು ಈ ಇಬ್ಬರು ಸ್ನೇಹಿತರಿದ್ದಾರೆ, ನಿತಿನ್ ಗೌಡ ಹಾಗೂ ನಿಹಾರ್ ಎಂಬುವರು ಕಾಲೇಜು ದಿನಗಳಿಂದಲೂ ಸಹ ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ನಂತರದಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಸಮೋಸಾ ಸ್ಟಾಲ್ ಅನ್ನು ಕೂಡ ಓಪನ್ ಮಾಡಿ ಚೆನ್ನಾಗಿ ದುಡಿಮೆಯನ್ನ ಮಾಡ್ತಾ ಇದ್ರು. ಆದ್ರೆ ಏನು ಈ ನಿತಿನ್ ಗೌಡ ಇದ್ದಾನೆ, ಈತ ಆತನ ಸ್ನೇಹಿತನಾದಂತಹ ನಿಹಾರ್ಗೆ 5,000 ಹಣವನ್ನ ಕೊಟ್ಟಿರ್ತಾನೆ. ಸುಮಾರು 110 ಬಾರಿ ಏನು ಈ ನಿತಿನ್ ಗೌಡ ಇದ್ದಾನೆ ನಿಹಾರ್ಗೆ ಕರೆಯನ್ನ ಮಾಡಿ ಆ ಹಣವನ್ನ ಕೊಡಿಯುವಂತೆ, ಅಂದ್ರೆ ಪಡೆದುಕೊಂಡಂತಹ ಹಣವನ್ನ ವಾಪಸ್ ನೀಡುವಂತೆ ಆತನಿಗೆ ಕರೆಯನ್ನ ಮಾಡ್ತಾನೆ. ಆದ್ರೆ ಆ ನಿಹಾರ್ 120 ಬಾರಿ ಕರೆಯನ್ನು ಸಹ ಏನು ಆನ್ಸರ್ ಮಾಡೋದಿಲ್ಲ, ಕಟ್ ಮಾಡ್ತಾನೆ. ಹೀಗಾಗಿ ಇದರಿಂದ ಸಾಧಾರಣವಾಗಿ ಕೋಪಗೊಂಡಂತಹ ನಿತಿನ್ ಗೌಡ ಆತನಿಗೆ ಮೆಸೇಜ್ಗಳನ್ನ ಸಹ ಮಾಡ್ದ. ಇದೇ ಒಂದು ಕಾರಣದಿಂದ ಕೋಪಗೊಂಡಂತಹ ನಿಹಾರ್ ಆತನನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಅನ್ನ ಮಾಡ್ತಾನೆ. ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿರೋದು ಏನು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ನಂತರದಲ್ಲಿ ಏನು ನಿಹಾರ್ ಇದ್ದಾನೆ, ಹಣವನ್ನ ಕೊಡ್ತೀನಿ ಅಂತ ಹೇಳಿ ಅವನನ್ನ ಲೊಕೇಶನ್ಗೆ ಕೂಡ ಕರೀತಾನೆ. ಒಂದು ಆಟೋ ಸಮೇತ ಸುಮಾರು 3 ರಿಂದ 4 ಜನರ ಗ್ಯಾಂಗ್ ನೊಂದಿಗೆ ಬಂದಂತಹ ನಿಹಾರ್ ಆತನ ಪ್ಯಾಂಟ್ ಅನ್ನ ಹಿಡಿದು ಆಟೋದೊಳಗೆ ತುಂಬಿಕೊಂಡು JP ನಗರದ ಏನು ಕೊತ್ತನೂರು ದಿಣ್ಣೆ ಇದೆ ಆ ಒಂದು ಸ್ಮಶಾನದ ಬಳಿ ತೆಗೆದುಕೊಂಡು ಹೋಗಿ ಆತನಿಗೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾನೆ. ಇದಾದ ನಂತರದಲ್ಲಿ ಆತನ ಮೊಬೈಲ್ ಇಂದ, ಅಂದ್ರೆ ಯಾವ ವ್ಯಕ್ತಿಯಿಂದ ಈತ ಹಣವನ್ನ ಪಡೆದಿರ್ತಾನೋ, ಯಾವ ವ್ಯಕ್ತಿ ಈತನ ಸ್ನೇಹಿತನೋ ಅವನಿಂದ ಸುಮಾರು 47,000ವನ್ನ UPI ಮಾಡಿಸ್ಕೊಳ್ಳೋದ್ರ ಮುಖಾಂತರ ಮೊದಲ ಹಂತದಲ್ಲಿ 47,000ವನ್ನ ಈತ ಪಡ್ಕೋತಾನೆ. ಇದಾದ ನಂತರದಲ್ಲಿ ನಿತಿನ್ ಗೌಡನ ಬಳಿ ಇದ್ದ ಸುಮಾರು 4.5 ಲಕ್ಷದ ಚಿನ್ನದ ಸರವನ್ನ ಈತ ಎಗರಿಸ್ತಾನೆ. ನಂತರದಲ್ಲಿ ಇವೆಲ್ಲ ವಿಚಾರವನ್ನ ನೀನು ಹೇಳಿದ್ದೆ ಆದ್ರೆ ನಿನ್ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಎನ್ನುವ ಒಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ತಾನೆ. ಆ ಪ್ಲಾನ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಏನು ಈ ಒಬ್ಬ ನಿಹಾರ್ ಗೌಡ ಹಾಗೂ ಈತನ ಸ್ನೇಹಿತರಿದ್ದಾರೆ, ಇವರು ಮೂಲತಃ ಬೆಂಗಳೂರಿನವರೇ ಆದರೂ ಸಾಕಷ್ಟು ರೀತಿಯ ಡ್ರಗ್ಸ್ ಅನ್ನ ಬಳಸ್ತಾ ಇರ್ತಾರೆ. ಇವರ ಬಳಿ ಏನು ಡ್ರಗ್ಸ್ ಪ್ಯಾಕೆಟ್ ಸಹ ಇರುತ್ತೆ. ಹೀಗಾಗಿ ಈ ಒಂದು ಡ್ರಗ್ಸ್ ಪ್ಯಾಕೆಟ್ ಅನ್ನ ಏನು ನಿತಿನ್ ಗೌಡನಿಗೆ ಸಾಕಷ್ಟು ಹಲ್ಲೆ ಮಾಡಿ ಅವನ ಕೈಯಲ್ಲಿ ಇಟ್ಟು, ನೀನೇನಾದ್ರೂ ನಮ್ಮ ಈ ಎಲ್ಲ ಕೆಲಸಗಳು ನಾವೇನೇ ನಿನ್ಗೆ ಹಲ್ಲೆಯನ್ನ ಮಾಡಿದ್ದೀವಿ, ಚಿನ್ನದ ಸರನ್ನು ತೆಗೆದುಕೊಂಡಿದ್ದೀವಿ, ಇವೆಲ್ಲ ವಿಚಾರವನ್ನ ನೀನು ಹೊರಗಡೆ ಹೇಳಿದ್ದೆ ಆದ್ರೆ ಈ ಒಂದು ವಿಚಾರವನ್ನ ಲೀಕ್ ಮಾಡಿ ನಿನ್ನ ಪೊಲೀಸ್ನವರಿಗೆ ಹಿಡಿದುಕೊಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಹೀಗಾಗಿ ಇದೆಲ್ಲ ಆರೋಪಗಳಿಂದ ಬೇಸತ್ತಂತಹ ಆತ ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ತಾನೆ. ಅಲ್ಲಿ ಏನೇನಾಯ್ತು ಅಂತ ಈತ ಎಲ್ಲ ಪೊಲೀಸ್ನವರಿಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ. ನಿತಿನ್ ಗೌಡ ಏನು ಈ ನಿಹಾರ್ ಗೌಡ ಹಾಗೂ ಅವನ ತಂಡ ಏನು ನಿತಿನ್ ಗೌಡನಿಗೆ ಸ್ಮಶಾನದಲ್ಲಿ ಡ್ರಗ್ಸ್ ಪ್ಯಾಕೆಟ್ಗಳನ್ನ ಇಟ್ಟು ನೀನು ಒಬ್ಬ ಡ್ರಗ್ ಪೆಡ್ಲರ್ ಅಂತ ನಿನ್ನ ಪೋರ್ಟ್ರೇ ಮಾಡ್ತೀವಿ ಅಂತ ಹೇಳಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಘಟನೆಗಳನ್ನ ದೂರಿನ ಮುಖಾಂತರ ಪೊಲೀಸ್ನವರಿಗೆ ಬರ್ಕೊಡ್ತಾರೆ. ಇದೇ ಒಂದು ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಏನು ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 3ಕ್ಕೂ ಹೆಚ್ಚು ಆರೋಪಿಗಳ ಹೆಡಬುರಿಯನ್ನು ಕಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ ಮೂಲತಃ 47,000 ಹಣದಿಂದ ಶುರುವಾದಂತಹ ಈ ಒಂದು ಕೇಸ್ ಕೊನೆಗೆ 4.5 ಲಕ್ಷ ಚೈನನ್ನು ಸಹ ಕಿತ್ತುಕೊಳ್ಳುವಲ್ಲಿಗೆ ಬಂದು ನಿಂತಿತ್ತು. ಇದು ಶುರುವಾಗಿದ್ದು ಕೇವಲ 5,000 ರೂಪಾಯಿಗೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಸದ್ಯ ಏನು ಆರೋಪಿಗಳು ಜೈಲಿನ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಸ್ನೇಹಿತರಿಗೆ ಹಣ ಸಹಾಯವನ್ನು ಮಾಡುವ ಮುನ್ನ ಗಮನದಲ್ಲಿಟ್ಕೊಳ್ಬೇಕಾಗಿರೋ ಅಂಶ ಏನಪ್ಪಾ ಅಂತ ಅಂದ್ರೆ, ನಾವು ಯಾರಿಗೆ ಹಣ ಸಹಾಯವನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿ ಈ ಒಂದು ಹಣ ನಮಗೆ ವಾಪಸ್ ಬರುತ್ತಾ ಅಂತ ನಾವು 2 ರಿಂದ 3 ಬಾರಿ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಹೀಗಾಗಿ ಹಣ ನೀಡುವ ಮುಂಚೆ ಯೋಚಿಸಿ ಹಣ ನೀಡಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.